ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಂಪ್ಲೀಟ್ ಮ್ಯಾಥ್ಸ್ ಕ್ಲಾಸ್ ಸೀರೀಸ್ ಅಲ್ಲಿ ಡಿಸ್ಟೆನ್ಸ್, ಟೈಮ್ ಅಂಡ್ ಸ್ಪೀಡ್ ಅಲ್ಲಿ ಪಾರ್ಟ್ 3. ಟುಡೇ ವಿಲ್ ಡಿಸ್ಕಸ್ ವಿತ್ ಪಾರ್ಟ್ 3. ಪಾರ್ಟ್ 3 ಅಲ್ಲಿ ನಾವು ಏನು ನೋಡೋಣ ಅಂದ್ರೆ ಅನುಪಾತದ ಬಗ್ಗೆ ನೋಡೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನುಪಾತದ ಮೇಲೆ ಪ್ರಶ್ನೆಗಳು ಸಾಕಷ್ಟು ಬಾರಿ ಬಂದಿದಾವ. SSC GD ಮತ್ತು RRB ಗ್ರೂಪ್ ಡಿ ಅಲ್ಲಿ ಎಕ್ಸಾಮ್ ಒಳಗ ಬಂದಿದಾವ. ಅದಕ್ಕಾಗಿ ಅನುಪಾತದ ಮೇಲೆ ಸಿಂಪಲ್ ಆಗಿರುವಂತ ಪ್ರಶ್ನೆಗಳು, ಒಂದ್ ಸ್ವಲ್ಪ ಬಿಡಿಸೋದು ಕಾಂಪ್ಲಿಕೇಟ್ ಆಗಿರಬಹುದು, ಬಟ್ ಸಿಂಪಲ್ ಆಗಿರುವಂತ ಪ್ರಶ್ನೆಗಳಿದಾವ. ಇಲ್ಲಿ ಎ ಮತ್ತು ಬಿ ಗಳ ವೇಗದ ಅನುಪಾತ A:B ಆಗಿದ್ದರೆ ಆಗ ಅವರು ಅದೇ ದೂರವನ್ನು ಕ್ರಮಿಸಲು ತೆಗೆದುಕೊಂಡ ಸಮಯದ ಅನುಪಾತ ಏನಾಗಿರುತ್ತದೆ? 1/A 1/A:1/B ಆದರೆ B:A ಆಗಿರುತ್ತದೆ ಅಂತ ಐತಿ. ಇಲ್ಲಿ ಪ್ರಶ್ನೆಯನ್ನ ಬಿಡಿಸೋಣಂತ. ಒಂದು ಲಾರಿಯು 550 ಮೀಟರ್ ದೂರವನ್ನ 1 ನಿಮಿಷದಲ್ಲಿ ಕ್ರಮಿಸುತ್ತದೆ. ಇದಕ್ಕೆ ವಿರುದ್ಧವಾಗಿ ಒಂದು ಬಸ್ 30 ಕಿಲೋಮೀಟರ್ ಅನ್ನು 45 ನಿಮಿಷದಲ್ಲಿ ಕ್ರಮಿಸುತ್ತದೆ. ಅದರ ವೇಗದ ಅನುಪಾತ ಎಷ್ಟು ಅಂತೇಳಿ, ವೇಗದ ಅನುಪಾತ ಎಷ್ಟು? A 3:4, B 4:3, C 3:5, D 50:50:3. ಇವನ್ನ ಯಾವ ರೀತಿಯಾಗಿ ಬಿಡಿಸೋಣ ಅಂತ ನೋಡೋಣ ಅಂತ. ಯಾರಿಗಾದ್ರೂ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಬಹುದು. ನಮಗೆ ಬಸ್ ಅಂತಂದ್ರೆ ಏನಾಗಿರಲಿ? A ಆಗಿರಲಿ. ಲಾರಿ ಅಂತಂದ್ರೆ A ಆಗಿರಲಿ, ಬಸ್ ಅಂತಂದ್ರೆ ನಮಗೆ B ಆಗಿರಲಿ, ಅಥವಾ X ಆದ್ರೂ ಅನ್ಕೋಬಹುದು, Y ಆದ್ರೂ ಅನ್ಕೋಬಹುದು, C ಆದ್ರೂ ಅನ್ಕೋಬಹುದು, D ಆದ್ರೂ ಅನ್ಕೋಬಹುದು, ಯಾವ್ದಾದ್ರು ಅನ್ಕೋಬಹುದು. ಬಟ್ ಆನ್ಸರ್ ಬಂದಿರಬಹುದು 3:4 ಆಗಿರ್ಬೋದು, 4:3 ಆಗಿರ್ಬೋದು, 3:5 ಆಗಿರ್ಬೋದು, 50:3 ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು. ಅಲ್ಲೇ ಬಿಡಿಸೋಣ ಅಂತ ಹೆಂಗ್ ಬರ್ಕೋಬಹುದು? A:B ಅಂತ ಬರ್ಕೊಂಡು A:B ಬರ್ಕೊಳ್ಳೋಣ. ಇಲ್ಲಿ 500 ಮೀಟರ್ ದೂರವನ್ನ ಎಷ್ಟು ನಿಮಿಷದಲ್ಲಿ ಕ್ರಮಿಸುತ್ತದೆ? 550 ಮೀಟರ್ ದೂರವನ್ನ 1 ನಿಮಿಷ ಅಂತಂದ್ರ 1 ನಿಮಿಷ ಇಂಟು 60 ಸೆಕೆಂಡ್ಸ್. ಇಲ್ಲಿ ಅವರು ಮುಂದಿನ ರೋ ಕೊಟ್ಟಿದ್ದಾರೆ, ಕಿಲೋಮೀಟರ್ ರೋ ಕೊಟ್ಟಿದ್ದಾರೆ. ಇಲ್ಲಿ ನಿಮಿಷ ಒಳಗೆ ಐತಿ. ನಿಮಿಷ ಒಳಗಿರೋದನ್ನ ಕನ್ವರ್ಟ್ ಮಾಡೋಣ ಅಂತ 18/5 ಬರ್ಕೊಂಡ್ಬಿಡೋಣ. ಇದನ್ನ ನಾನು ಆಲ್ರೆಡಿ ಬಿಫೋರ್ ಕ್ಲಾಸ್ ಅಲ್ಲಿ ಹೇಳಿದ್ದೆ 5/18 ಅನ್ನ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕಂತೇಳಿ. ಇಲ್ಲಿ ಅಗೇನ್ ಇಷ್ಟು ಬರ್ದೀನಿ. ನೆಕ್ಸ್ಟ್ ಇಲ್ಲಿ 33 ಕಿಲೋಮೀಟರ್ ಆಗೈತಿ. ಡಿವೈಡಿಂಗ್ ಬೈ 45 ಇಂಟು 60 ಗಂಟೆ ಆಗಬೇಕು. ನಿಮಿಷ ಒಳಗೈತಲ್ಲ, ಅದಕ್ಕೆ 60 ಸೆಕೆಂಡ್ಸ್, ಇಲ್ಲಿ 60 ಸೆಕೆಂಡ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದಲ್ಲ, ಅದಕ್ಕಾಗಿ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ಆನ್ಸರ್ ಬಂತು. ಯಾವ ರೀತಿಯಾಗಿ ಅರ್ಥ ಮಾಡಿದ ಅಂತ ನೋಡೋಣ. ಇಲ್ಲಿ 5 9 5 12 60, 5 12 60. ಇಲ್ಲಿ 3 3 9, 3 3 9, 3 4 12, 3 1 3 11, 3 11 33. ಈ ಕಡೆ ಇಲ್ಲಿ ಇಷ್ಟು ಕ್ಲಿಯರ್ ಆಯ್ತದ. ಇಲ್ಲಿ ಯಾವುದು ಕೆಳಗಡೆ ಯಾವ ಶೇಷವಾಗಿ ಯಾವ ಸಂಖ್ಯೆ ಇಲ್ಲ. ನೆಕ್ಸ್ಟ್ ಇಲ್ಲಿ ಈ 0 ಹೋಗುತ್ತಾ, ಈ 0 ಕ್ಯಾನ್ಸಲ್ ಆಯ್ತು. ಇಲ್ಲಿ ನ್ಯೂಮಿನೇಟರ್ 5 ಇರುತ್ತಲ್ಲ, 5/18. ಈ 0 ಆಯ್ತು. 6 1 6 3 18, 6 3 18, 5 1 5 11 55. Let us move to the next step. 11:3, 11 into 3 ಇಷ್ಟು 11 into 4. ಇಲ್ಲಿ 11, ಇಲ್ಲಿ 11 ಕಾಮನ್ ಆಗೈತೆ. ಇಲ್ಲಿ ಮಲ್ಟಿಪ್ಲೈ ಮಾಡಿದಾದ್ಮೇಲೆ ಡಿವೈಡಿಂಗ್ ಬೈ ಕರ್ತಾ ಹೊಡಿಬಹುದು, ಇಲ್ಲ ಈಗ ಆದ್ರೂ ಕರ್ತಾ ಹೊಡಿಬಹುದು. 33:44 ಆಯ್ತು. ಡಿವೈಡಿಂಗ್ ಬೈ 11 ಮಾಡ್ಕೊಂಡು ಬೋತ್ ಸೈಡ್ 11 ಮಾಡಿದ್ರೆ 11 1 11 4 ಆಯ್ತು. 33:4. ಆನ್ಸರ್ ಇಸ್ 3:4 ಇಸ್ ದ ರೈಟ್ ಆನ್ಸರ್. ಎ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, 2 ರೈಲುಗಳ ವೇಗದ ಅನುಪಾತ 7:8 ಇದೆ. ಎರಡನೇ ರೈಲು 4 ಗಂಟೆಯಲ್ಲಿ 400 ಕಿಲೋಮೀಟರ್ ಓಡಿಸಿದರೆ ಮೊದಲನೇ ರೈಲಿನ ವೇಗವೇನು? A is 70 ಕಿಲೋಮೀಟರ್ ಪರ್ ಅವರ್,
ಬಿ ಇಸ್ 75 ಕಿಲೋಮೀಟರ್ ಪರ್ ಅವರ್, ಸಿ 84 ಕಿಲೋಮೀಟರ್ ಪರ್ ಅವರ್, ಡಿ 87.5 ಕಿಲೋಮೀಟರ್ ಪರ್ ಅವರ್ ಐತೆ. ಇಲ್ಲಿ ಯಾವ ರೀತಿಯಾಗಿ ಬಿಡಿಸೋಣ ಅಂತ ಈಗ ಪ್ರಶ್ನೆಯನ್ನು ನೋಡೋಣ. ಎರಡು ರೈಲುಗಳು ನಾವು ಅನ್ಕೊಳ್ಳೋಣ, ಎಕ್ಸ್ ಇಂಟು ವೈ ಅನ್ಕೊಳ್ಳೋಣ. ಇದು ಎರಡು ರೈಲು, ಒಂದೇ ರೈಲನ್ನು ಎಕ್ಸ್ ಅನ್ಕೊಳ್ಳೋಣ, ಎರಡನೇ ರೈಲನ್ನು ವೈ ಅನ್ಕೊಳ್ಳೋಣ. ಇಲ್ಲಿ ಎರಡು ರೈಲುಗಳು ಎಷ್ಟು ಅನುಪಾತದವುಗಳು ಎಷ್ಟು ಇದಾವ? 7:8 ಇದೆ. 7:8 ಇದೆ. ಅವುಗಳು ಮೊದಲನೇ ರೈಲು ಮತ್ತು ಎರಡನೇ ರೈಲು ಇಷ್ಟಿದೆ. ಇಲ್ಲಿ ನೆಕ್ಸ್ಟ್ ಇಷ್ಟಾದಾಗ ಎಕ್ಸ್ ವೈ ಅನ್ಕೋತದೆ. ನೀವು ಎಕ್ಸ್ ಮಾಡ್ಕೊಳ್ಳೋಣ. ಒಂದನೇದು 7x ಅಂಡ್ ಸೆಕೆಂಡ್ 8x ಆಗಿರಲಿ. ಎಕ್ಸ್ ಮತ್ತು ಈ ಕಡೆ ಎಕ್ಸ್ ಐತೆ. ಇಲ್ಲಿ 8x ಇರೋದು ಎರಡನೇ ರೈಲನ್ನ 8x ಐತಲ್ಲ, ಇದು ಎರಡನೇ ರೈಲು ಎಷ್ಟು ಗಂಟೆಗೆ? 4 ಗಂಟೆಯಲ್ಲಿ 400 ಕಿಲೋಮೀಟರ್ ಓಡುತ್ತದೆ. ಎಷ್ಟು ಗಂಟೆಗೆ? 1 ಗಂಟೆಗೆ 100 ಕಿಲೋಮೀಟರ್ ಅಂದಂಗಾಯ್ತು. 1 ಗಂಟೆಗೆ 100 ಕಿಲೋಮೀಟರ್ ಅಂದಂಗಾಯ್ತು. ಹಾಗಾದ್ರೆ 4 ಗಂಟೆಗೆ 400 ಕಿಲೋಮೀಟರ್ ಆಯ್ತು. 4 ಒಂದ್ಲೆ 4 ಎಷ್ಟಲೆ? 4 ಒಂದ್ಲೆ 2 0 ಇದಾವ, 0. 8x ಈಕ್ವಲ್ ಟು 100 ಆಯ್ತು. x ಈಕ್ವಲ್ ಟು 100 ಡಿವೈಡಿಂಗ್ ಬೈ 8. 8 ಒಂದ್ಲೆ 12 12.5. 1x ಈಕ್ವಲ್ ಟು ಎರಡನೇ ರೈಲು 12 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಓಡುತ್ತೆ. 1 ಗಂಟೆಗೆ 12 ಪರ್ ಅವರ್ ಓಡುತ್ತೆ. ಎರಡನೇ ರೈಲನ್ನು ನೋಡೋಣ. ಇದನ್ನ ರೈಲಿನ ವೇಗ ಗೊತ್ತಾಯ್ತು. ವೇಗವೇನು ಕೇಳಿದಾನ? ಫಸ್ಟ್ನೇ ರೈಲು, ಮೊದಲನೇ ರೈಲು. ಇನ್ನ ಮೊದಲನೇ ರೈಲಿನ ವೇಗವನ್ನು ಕಂಡಿದ್ದಾನೆ. ಇಲ್ಲಿ ಮೊದಲನೇ ರೈಲಿನ ವೇಗ ಎಷ್ಟು ಅಂತ ಅನುಪಾತ ಕೊಟ್ಟಿದ್ದಾನೆ. 7x ಇದೆ. 7 ಇಂಟು 12.5. 7 35 ಅಂತಂದ್ರ 7 12 86 87.5 ಕಿಲೋಮೀಟರ್ ಪರ್ ಅವರ್ ಇರುತ್ತ. ಅಂದ್ರ ಡಿ ಇಸ್ ಅ ರೈಟ್ ಆನ್ಸರ್. ಎರಡನೇ ಪ್ರಶ್ನೆಗೆ ಡಿ ಇಸ್ ಅ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ ನೋಡೋಣ. ಒಬ್ಬ ಸೈಕ್ಲಿಸ್ಟ್ ಅನ್ನು ಒಂದು ನಿರ್ದಿಷ್ಟ ದೂರವನ್ನ ಒಂದು ವೇಗದಲ್ಲಿ ಕ್ರಮಿಸುತ್ತಾನೆ. ಒಬ್ಬ ಓಟಗಾರ ಅದೇ ದೂರವನ್ನ ಎರಡರಷ್ಟು ಸಮಯದಲ್ಲಿ ಕ್ರಮಿಸಿದರೆ ಸೈಕ್ಲಿಸ್ಟ್ ನ ವೇಗಕ್ಕೆ ಓಟಗಾರನ ವೇಗದ ಅನುಪಾತವೇನು ಅಂತ ಕೇಳಿದಾನ. ಎ 1:2, ಬಿ 2:1, ಸಿ 1:4, ಡಿ 4:1 ಅಂತ ಐತೆ. ಇಲ್ಲಿ ಯಾವುದು ಕರೆಕ್ಟ್ ಅನ್ನು ನೋಡೋಣ ಅಂತ. ಬಿಡಿಸೋದು ಯಾವ ರೀತಿಯಾಗಿ ಬಿಡಿಸೋಣ ಅಂತ ನೋಡೋಣ ಅಂತ. ಇಲ್ಲಿ ಸೈಕ್ಲಿಸ್ಟ್ ನ ದೂರ ಏನಾಗಿರಲಿ, ನಮಗೆ ಎಕ್ಸ್ ಆಗಿರಲಿ. ಎರಡು ಬೇರೆ ಬೇರೆ ಇದಾವಲ್ಲ. ಇನ್ನು ಓಟಗಾರನ ಸಂಖ್ಯೆ ನಮಗೆ ವೈ ಆಗಿರಲಿ. ಓಟಗಾರನ ಸಂಖ್ಯೆ ನಮಗೆ ಎಕ್ಸ್ ಆಗಿರಲಿ, ಈ ಕಡೆ ವೈ ಆಗಿರಲಿ. ಇನ್ನ ಅನುಪಾತ ಅಂತ ನೋಡಿದಾಗ ಇಲ್ಲಿ ಬಿಡಿಸೋಣಂತ. 1/2 ವೇಗದ ಕ್ರಮಿಸುತ್ತಾನೆ. ಅದೇ ಅರ್ಧ ದೂರ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಒಂದು ಕಂಪ್ಲೀಟ್ ದೂರ ಅಂತ ತೊಗೊಂಡಾನೆ ಇವನು. ಅದು ಕ್ರಮಿಸಕ್ಕೆ ಒಂದೇ ವೇಗದಲ್ಲಿ ಕ್ರಮಿಸುತ್ತಾನೆ ಅವನ. ಅದನ್ನ ಬಿಡೋಣಂತ. ಅರ್ಧ ದೂರವನ್ನ ಎಷ್ಟರಲ್ಲಿ? 2ರಷ್ಟಲ್ಲಿ ಕ್ರಮಿಸುತ್ತಾನೆ. 2ರಷ್ಟಲ್ಲಿ ಅಂದ್ರೆ ವೈ ಅನ್ಕೊಳ್ಳೋಣ. ಅವನು ವೈ ಒಳಗೆ ಹೋಗ್ತಾನೆ. ಇಲ್ಲಿ ಎಕ್ಸ್ ಅರ್ಧ ದೂರ ಅಂತ ಕೊಟ್ಟಿದ್ದಾನ. ಇಷ್ಟು ಇಂಟು ಎಕ್ಸ್ ಡಿವೈಡಿಂಗ್ ಬೈ ವೈ. ಇಲ್ಲಿ ಓಟಗಾರ ಅಂತ ಕೊಟ್ಟಾಗ ಎಕ್ಸ್ ಇಂಟು ವೈ. ಇದನ್ನ ಕ್ರಮವಾಗಿ ಬಿಡಿಸೋಣ ಅಂತ. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಇದನ್ನ ಎಕ್ಸ್ ಅನ್ನ ಕೆಳಗಡೆ ತರೋಣ. ಇಲ್ಲಿ ವೈ ಅನ್ನ ಮೇಲ್ಗಡೆ ಹೋಗೋಣ. 1/2 ಇಂಟು ಎಕ್ಸ್ ಇಂಟು ವೈ ಡಿವೈಡಿಂಗ್ ಬೈ 2 ಇಂಟು ಎಕ್ಸ್ ಇಂಟು ವೈ. ಈ ಎಕ್ಸ್ ವೈ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 1/2 ಡಿವೈಡಿಂಗ್ ಬೈ 2 ಇರುತ್ತೆ. ಇದ್ರ ಕೆಳಗಡೆ ಇದ್ದದ್ದು 1 ಇಲ್ಲಿ ಮೇಲೆ ಹೋಗುತ್ತೆ. ಇದು ಈ 2 ಇಲ್ಲಿ ಕೆಳಗಡೆ ಬರುತ್ತೆ. ಹಾಗಾದ್ರೆ 1/4 ಅಂತಂದ್ರೆ ನಮ್ಗೆ ಎಷ್ಟು ಅನುಪಾತವಾಯಿತು? 1:4 ಅಂದ್ರೆ ನಮ್ಗೆ ಸಿ ಇಸ್ ದ ರೈಟ್ ಆನ್ಸರ್. ಲೆಟ್ ಅಸ್ ಮೂವ್ ಟು ದ ಫೋರ್ತ್ ಒನ್ ಕ್ವಶನ್. ಒಬ್ಬ ಹುಡುಗನ ಕ್ರಮವಾಗಿ ಗಂಟೆಗೆ y ಕಿಲೋಮೀಟರ್ ಅನ್ನ 3/5 ಕಿಲೋಮೀಟರ್ ಪರ್ ಅವರ್ ಮತ್ತು 2y ಡಿವೈಡಿಂಗ್ ಬೈ 5 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಪ್ರತಿಯೊಂದು ಉದ್ದವು x ಕಿಲೋಮೀಟರ್
ಆಗಿರುವ 3 ಸಮಾನವಾದ ದೂರವನ್ನ ಕ್ರಮಿಸುತ್ತಾನೆ. ಒಟ್ಟು ಸಮಯವನ್ನ 1 ಗಂಟೆ ಎಂದು ತೆಗೆದುಕೊಂಡರೆ ಆಗ x ಇಟ್ಟು y ಇದಕ್ಕೆ ಸಮವಾಗಿರುತ್ತದೆ. ಒಬ್ಬ ಹುಡುಗನು ಕ್ರಮವಾಗಿ ಗಂಟೆಗೆ y ಕಿಲೋಮೀಟರ್ ಅನ್ನ 3/5 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಮತ್ತು 2y ಡಿವೈಡಿಂಗ್ ಬೈ 5 ಕಿಲೋಮೀಟರ್ ಅವರ್ ವೇಗದಲ್ಲಿ ಪ್ರತಿಯೊಂದು ಉದ್ದವನ್ನ x ಕಿಲೋಮೀಟರ್ ಆಗಿರುವ 3 ಸಮಾನವಾದ ದೂರವನ್ನ ಕ್ರಮಿಸುತ್ತಾನೆ. ಒಟ್ಟು ಸಮಯವನ್ನ 1 ಗಂಟೆ ಎಂದು ತೆಗೆದುಕೊಂಡರೆ ಆಗ x ಮತ್ತು y ಇದಕ್ಕೆ ಸಮವಾಗಿರುತ್ತದೆ ಅಂತೇಳಿ ಇದನ್ನ ಯಾವ ರೀತಿಯಾಗಿ ಬಿಡಿಸೋಣ ಅಂತ ನೋಡೋಣ. ಇವು 3 ಕಿಲೋಮೀಟರ್, 3 ಸಮಾನವಾದ ದೂರಗಳು ಇದಾವೆ. y ಕಿಲೋಮೀಟರ್ ಒಬ್ಬ ಕ್ರಮವಾಗಿ ಐತೆ 1 ಗಂಟೆಗೆ ಇಲ್ಲಿ ಆಯ್ತು. ಇಲ್ಲಿ ಯಾವ ರೀತಿಯಾಗಿ ಬಿಡಿಸೋಣ ಅಂತ ಹೇಳಿ ಅದು ಕೊಟ್ಟಿರುವಂತ x ಆಗಿದೆ ಅಂತ ಕೊಟ್ಟಿದ್ರೆ ಉದ್ದ ಏನಾಗಿದೆ, ನಮಗೆ ಉದ್ದ x ಆಗಿದೆ. 3 ಸಮಾನವಾಗಿದಾವೆ. ಪ್ರಶ್ನೆ ಅರ್ಥ ಮಾಡ್ಕೋಬೇಕು, ಏನನ್ನ ಕೊಟ್ಟಿದಾನ ಏನನ್ನ ಕಂಡುಹಿಡಿಬೇಕು ಅಂತೇಳಿ. ಫಸ್ಟ್ನೇವನು y ಕಿಲೋಮೀಟರ್ ಹೋಗುತ್ತಾನೆ. ಅದೇ ಕ್ರಮವಾದವಾಗಿ ಒಬ್ಬ ಹುಡುಗನು ಕ್ರಮವಾದ ಒಂದು ದೂರವನ್ನ y ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತಾನೆ. y ವೇಗದಲ್ಲಿ ಕಿಲೋಮೀಟರ್ ಪರ್ ಅವರ್. ಬಿಡಿಸ್ಬಿಡ್ಸ್ಬೇಡಿ ಮೊದಲಕ್ಕ ಇದನ್ನ ಆ ರೀತಿಯಾಗಿ ಬಿಡಿಸೋಣ ಅಂತ ನೋಡೋದು. ನೆಕ್ಸ್ಟ್ ಅದೇ ದೂರವನ್ನ 3/5y ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಮೂರನೇ ಇದು 2 ಇದು 3. ಮೂರನೇ ದೂರವನ್ನ ಯಾವ ರೀತಿಯಾಗಿ 2y ಡಿವೈಡಿಂಗ್ ಬೈ 5 ಕಿಲೋಮೀಟರ್ ಪರ್ ಅವರ್ ಒಳಗ ಹೋಗ್ತಾನೆ ಅಂದಂಗಾಯ್ತು. ಒಟ್ಟು ಸಮಯ ಅಂತ ಕೇಳಿದಾನೆ. ಒಟ್ಟು ಸಮಯವನ್ನ 1 ಗಂಟೆ ಎಂದು ತೆಗೆದುಕೊಂಡರೆ ಆಗ x ಇಷ್ಟು y ಇದಕ್ಕೆ ಸಮವಾಗಿರುತ್ತದೆ ಅಂತೇಳಿ. x ಅಂತಂದ್ರೆ ದೂರ, y ಅಂತಂದ್ರೆ ಏನು, ಇಲ್ಲಿ ಪ್ರತಿಯೊಂದು ವೇಗ ಅಂತ y ಅಂತಂದ್ರೆ ವೇಗ ಇದಕ್ಕೆ ಸಮವಾಗಿರುತ್ತದೆ ಅಂತ ಹೇಳ್ತಿ. a 6:3, b 6:23, c 6:31, d 6:37 ಅಂತ ಐತೆ. ಇದನ್ನ ಯಾವ ರೀತಿಯಾಗಿ ಬಿಡಿಸೋಣ ಅಂತ ನೋಡೋಣ ಅಂತ. ಇಲ್ಲಿ ಸಮವಾಗಿದೆ ಅಂತ ಕೊಟ್ಟಿದ್ದಾನೆ. ಸಮವಾಗಿದೆ ಅಂದ್ರೆ ಫಸ್ಟ್ ಕೂಡಿಸ್ಬಿಡೋಣ. ಒಟ್ಟು ತೆಗೆದುಕೊಂಡ ಸಮಯ x ಡಿವೈಡಿಂಗ್ ಬೈ y. ದೂರ ಐತೆ, ದೂರ ಯೂಸಲ್ ಆಗಿ ಇಟ್ಟೀನಿ. ಅದ್ರ ಕೆಳಗಡೆ ಹೋಗೋ ದೂರವನ್ನು y ಅಂತ ಹೋಗ್ತೀನಿ. ಡಿವೈಡಿಂಗ್ ಬೈ y ಆಯ್ತು. x ಡಿವೈಡಿಂಗ್ ಬೈ 3/5 ಇಂಟು y ಪ್ಲಸ್ ನೆಕ್ಸ್ಟ್ ಏನ್ ಕೊಟ್ಟಿದಾನ 5y ಇಲ್ಲಿ ಕಡೆ ಎಲ್ಲ ಐತಲ್ಲ 2y ಇದರೊಳಗೆ ಮೇಲೆ x ಇರುತ್ತೆ. 2y ಡಿವೈಡಿಂಗ್ ಬೈ 5 2y ಡಿವೈಡಿಂಗ್ ಬೈ 5 3y 1 ಸೆಕೆಂಡ್ 3 5 ಇಲ್ಲಿ ಮಿಸ್ಟೇಕ್ ಆಗಿದೆ. 3y ಡಿವೈಡಿಂಗ್ ಬೈ 5 ಇಲ್ಲಿ ಡಿವೈಡಿಂಗ್ ಬೈ 5 ಐತಿ, ಇಲ್ಲಿ ಇಷ್ಟ ಐತೆ. ಇನ್ನ ಇಲ್ಲಿ ನೆಕ್ಸ್ಟ್ ಸಿಂಪ್ಲಿಕೇಶನ್ ನೋಡೋಣ ಅಂತ x ಡಿವೈಡಿಂಗ್ ಬೈ y ಪ್ಲಸ್ ಈಗ 5 ಇದ್ದು ನ್ಯೂಮರೇಟರ್ ಬರುತ್ತೆ, ಅಲ್ಲಿ ನ್ಯೂಮರೇಟರ್ ಬಂದಾಗ x ಡಿವೈಡಿಂಗ್ ಬೈ 3y ಪ್ಲಸ್ x 5y ಡಿವೈಡಿಂಗ್ ಬೈ 2y 3y ಪ್ಲಸ್ 5x ಡಿವೈಡಿಂಗ್ ಬೈ 2y. ಕೆಳಗಡೆ y ಇದೆ, ಮೇಲ್ಗಡೆ x ಇದೆ. ಇವನ್ನೆಲ್ಲ ಕೂಡಿಸ್ಬೇಕಾದ್ರೆ ಇಲ್ಲಿ ಒಂದು ಸಂಖ್ಯೆ ನಮಗೆ ಸಿಗಬೇಕಾಗುತ್ತೆ. ಇಲ್ಲಿ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗ ಎಲ್ಲ ಇಲ್ಲಿ ಲಸ ಸಿಗುತ್ತೆ ಅಂತೇಳಿ ನಮಗ 6 ಲಸ ಆಗುತ್ತಾ. ಇಲ್ಲಿ ಮಲ್ಟಿಪ್ಲೈ ಬೈ 6 ಮಾಡಿದ್ರೆ ಎಲ್ಲ ಟೋಟಲ್ ಆಗಿ ಇಲ್ಲಿ 6 ಮಾಡಿದ್ರೆ ಇಲ್ಲಿ 6 ಬರಬೇಕು. ಹಾಗಾದ್ರೆ 6 ಬರ್ಕೊಂಡ್ಬಿಡೋಣ. 6x ಡಿವೈಡಿಂಗ್ ಬೈ 6y ಪ್ಲಸ್ 5x ಏನಾದ್ರು ಮೇಲೆ ಏನಾದ್ರು ಇರ್ಲಿ. ಇಲ್ಲಿ ಕೆಳಗಡೆ 3 2 6 5 into 10 10x ಡಿವೈಡಿಂಗ್ ಬೈ 6y ಪ್ಲಸ್ ಇಲ್ಲಿ 3 ಐತೆ 15x ಡಿವೈಡಿಂಗ್ ಬೈ 6y. y ಎಲ್ಲ ಕಾಮನ್ ಆಯ್ತು. 6x ಪ್ಲಸ್ 23x ಪ್ಲಸ್ 15x ಡಿವೈಡಿಂಗ್ ಬೈ 6y. ಇದನ್ನೆಲ್ಲ ಕೂಡಿಸಿದ್ರೆ ಎಷ್ಟಾಗುತ್ತಾ 25
25 ಪ್ಲಸ್ 6 25 ಪ್ಲಸ್ 6 31 ಡಿವೈಡಿಂಗ್ 31x ಡಿವೈಡಿಂಗ್ ಬೈ 6y. ಇದನ್ನ ಹೀಗೆ ಬರಿಬೋದಾ? y ಈಕ್ವಲ್ ಟು 6 ಇಂಟು 31. ನಾನು ಆಲ್ರೆಡಿ ಎಲ್ಲ ಸ್ಟೇಟ್ಮೆಂಟ್ ಒಳಗೆ ಹೇಳಿದ್ದೆ 6 ಇಷ್ಟು y ಈಕ್ವಲ್ ಟು 6 x ಇಂಟು y ಈಕ್ವಲ್ ಟು 6 ಇಂಟು 31. ಅಂದ್ರೆ ನಮಗೆ ಸಿ ಇಸ್ ರೈಟ್ ಆನ್ಸರ್. ಸಿ ಇಸ್ ರೈಟ್ ಆನ್ಸರ್. ಐದನೇ ಪ್ರಶ್ನೆ, 3 ಕಾರುಗಳ ವೇಗದ ಅನುಪಾತವು 2:3:4 ಇದೆ. ಈ 3 ಕಾರುಗಳ ಅದೇ ದೂರವನ್ನ ಪ್ರಯಾಣಿಸಲು ತೆಗೆದುಕೊಂಡ ಸಮಯದ ಅನುಪಾತವೆಷ್ಟು ಅಂತೇಳಿ 2:3:4, ಬಿ 4:3:2, ಸಿ 4:3:6, ಡಿ 6:4:3. ಇದನ್ನ ಯಾವ ರೀತಿಯಾಗಿ ಬಿಡಿಸೋದು ಅಂತ ಹೇಳಿದ್ರೆ 3 ಕಾರುಗಳ ವೇಗದ ಅನುಪಾತ ಕೊಟ್ಟಿದ್ದಾರೆ. ಇದರ ಕಾರುಗಳ ಅದೇ ದೂರವನ್ನು ಪ್ರಯಾಣಿಸಲು ತೆಗೆದುಕೊಂಡ ಸಮಯದ ಅನುಪಾತ ಅಂತ ಕೊಟ್ಟಿದ್ದಾನ. ನಾನು ಏನ್ ಹೇಳಿದ್ದೆ, ಹಿಂಗಾಗಿದ್ರೆ ಅವನು ಯಾವ ರೀತಿಯಾಗಿ ಬರೆಯೋದನ್ನ ಸ್ಟೇಟ್ಮೆಂಟ್ ಆಗಿದೆ. ಇಲ್ಲಿ ಯಾವ ರೀತಿಯಾಗಿ ಬರೆಯೋದನ್ನ ಅಂತ ಕೇಳ್ತಿದ್ದಾನೆ. ಇಲ್ಲಿ ನಾನು ಏನ್ ಮಾಡ್ತೀನಿ, 1/2:1/3:1/1/4 ಅಂತ ಬರ್ಕೋತೀನಿ. ಈ ರೀತಿಯಾಗಿ ಬರ್ಕೋಬೋದ ಇವನ ಅನುಪಾತವನ್ನ ಈ ರೀತಿಯಾಗಿ ಬರ್ಕೊಂಡಿನಿ. ಇನ್ನ ಏನಿಲ್ಲ, ಇದರಲ್ಲಿ ಲಸ ತಕೊಳ್ಳೋದು. ಇದ್ರದ ಲಸ ಏನಾಗುತ್ತೆ ಅಂತೇಳಿ, ಯಾವ ಮಧ್ಯ ಒಂದ್ ಸಂಖ್ಯೆ ಸಿಗುತ್ತಾ ಅಂತ ದೊಡ್ಡ ಸಂಖ್ಯೆಯನ್ನು ಮಲ್ಟಿಪ್ಲೈ ಮಾಡಿದ 3 4 12, 3 4 12, 6 7 12. ಹೌದಾ? ನಾನು ಇಲ್ಲಿ 6 ಮಲ್ಟಿಪ್ಲೈ ಮಾಡ್ತೀನಿ. ಇಲ್ಲಿ 12 ಬೇಕಾದ್ರೆ 3 4, ಇಲ್ಲಿ 3. ಇಲ್ಲಿ ಮಲ್ಟಿಪ್ಲೈ ಮಾಡಿದ ಸಂಖ್ಯೆ ನಮಗೆ ಏನಾಗಿರುತ್ತೆ, ತೆಗೆದುಕೊಂಡ ಸಮಯವಾಗಿರುತ್ತದೆ. 3 12 ಇರುತ್ತಲ್ಲ, 12 ಬರ್ಬೇಕಾದ್ರೆ ಇಲ್ಲಿ ನಮಗ 6 ಮಲ್ಟಿಪ್ಲೈ 4:3. ಆನ್ಸರ್ ಇಸ್ 4:6:4:3. ಹಾಗಾದ್ರೆ ನಮಗೆ ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್. ಡಿ ಇಸ್ ದ ರೈಟ್ ಆನ್ಸರ್. ಇನ್ನ ಕೊನೆಯ ಪ್ರಶ್ನೆ, ಎ ಮತ್ತು ಬಿ ಇವರ ವೇಗದ ಅನುಪಾತ 3:4 ಇದೆ. ಎ ಯು ಬಿ ಗಿಂತ 20 ನಿಮಿಷ ಒಂದು ಗಮ್ಯ ಸ್ಥಾನವನ್ನು ತಲುಪಲು ಹೆಚ್ಚಾಗಿ ತೆಗೆದುಕೊಳ್ಳುತ್ತಾನೆ. 20 ನಿಮಿಷ ಒಂದು ಗಮ್ಯ ಸ್ಥಾನ, ಒಂದು ಸ್ಥಳವನ್ನ ತಲುಪಲು ಹೆಚ್ಚಾಗಿ ತೆಗೆದುಕೊಳ್ಳುತ್ತಾನೆ. ಎ ಎಷ್ಟು ಸಮಯದಲ್ಲಿ ಗಮ್ಯ ಸ್ಥಾನವನ್ನ ತಲುಪುತ್ತಾನೆ ಅಂತೇಳಿ, ಎ ಎಷ್ಟು ಸಮಯದಲ್ಲಿ ತಲುಪುತ್ತಾನೆ ಅಂತ ಐತೆ. ಇಲ್ಲಿ ಕೊನೆಯ ಪ್ರಶ್ನೆ ಇದು ಅನುಪಾತದ ಮೇಲೆ ಐತೆ. 1 into 1/3 ಗಂಟೆ, 1 into 2 dividing by 3, C 2, D 2 into 2/3. ಇದು ಗಂಟೆ, ಇದ್ರ ಮುಂದೆ ಗಂಟೆ ಇರುತ್ತೆ. ಎಷ್ಟು ಗಂಟೆಯಲ್ಲಿ ತಲುಪುತ್ತಾನೆ ಅಂತ, ಎಷ್ಟು ಸಮಯದಲ್ಲಿ ತಲುಪುತ್ತಾನೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಗಂಟೆ ಐತೆ. ಓಕೆ, ಇದನ್ನ ಯಾವ ರೀತಿಯಾಗಿ ಬಿಡಿಸೋಣ ಅಂತ, ವೇಗಗಳ ಅನುಪಾತ ಕೊಟ್ಟಿದ್ದಾನೆ. ವೇಗಗಳ ಅನುಪಾತ ಎಷ್ಟು? 3:4. ಎ ಮತ್ತು ಬಿ, ಇದು ಎ ಮತ್ತು ಬಿಗಳ ಅನುಪಾತ, ವೇಗಗಳ ಅನುಪಾತ ಕೊಟ್ಟಿದ್ದಾನೆ. ಇನ್ನು ಸಮಯದ ಅನುಪಾತ, ತೆಗೆದುಕೊಂಡ ಸಮಯದ ಅನುಪಾತ ಏನಾಗಿರಲಿ. ಸಮಯದ ಅನುಪಾತ ನಾವನ್ನ ಯಾವ ರೀತಿ ಬರೆಯೋಣ ಅಂದ್ರೆ 1/3:1/4 ಇಷ್ಟಾಗಿರಲಿ. ಇದನ್ನ 4:3 ಬರ್ಕೋಬಹುದು. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಅದು ಬರುತ್ತಲ್ಲ, ಇಲ್ಲಿ 12 ಬರ್ಬೇಕಾದ್ರೆ ಮತ್ತಾಗಿ ನಾನು 4 ಮಲ್ಟಿಪ್ಲೈ ಮಾಡ್ತೀನಿ, ಈ ಕಡೆ 3 ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲಿ 12 ಆಗುತ್ತೆ. ಹಾಗಾಗಿ 4:3. ಇಲ್ಲಿ ಎ ಮತ್ತು ಬಿ ಒಂದು ಗಮ್ಯ ಸ್ಥಾನವನ್ನು ತಲುಪಲು ತೆಗೆದುಕೊಂಡ ಸಮಯ ಎಷ್ಟಾಗಿರಲಿ? 4x into 3x ಆಗಿರಲಿ. 4x into 3x ಆಗಿರಲಿ ಅಂತ ಹೇಳ್ತೀನಿ. ಇನ್ನ 4x into 3x ಮೈನಸ್, ಇಲ್ಲಿ ಹೆಚ್ಚಾಗಿ ತೆಗೆದುಕೊಳ್ತಾ ಅಂದ್ರೆ ಮೈನಸ್ ಮಾಡೋಣ. 20 ಆಗಿರಲಿ. 20 ಕೊಟ್ಟಿದ್ದಾನೆ. ಇಲ್ಲಿ ಸಮಯ ನಿಮಿಷ ಕೊಟ್ಟಿದ್ದಾನೆ. ಇಲ್ಲಿ x equal to 4x minus 3x equal to 1x equal to 20. ನಮಗ x ವ್ಯಾಲ್ಯೂ 20 ಸಿಕ್ತು. ಹಾಗಾದ್ರೆ ಎ ತೆಗೆದುಕೊಂಡ ಸಮಯ ಎಷ್ಟಾಗಿರಲಿ? ಎ ಇಂದ ತೆಗೆದುಕೊಂಡ ಸಮಯ, ಎ ಇಂದ
ತೆಗೆದುಕೊಂಡ ಸಮಯ ಎ ಇಂದ ತೆಗೆದುಕೊಂಡ ಸಮಯ ಏನಾಗಿರಲಿ 60 ನಿಮಿಷದಲ್ಲಿ ಐತಿ. ಇದು ಗಂಟೆ 60 ನಿಮಿಷ ಆಗುತ್ತೆ. 4x ಅಂತಂದ್ರೆ 4x ಐತೆ ಇಲ್ಲಿ 4 ಇಂಟು 4 ಐತಲ್ಲ ಇಲ್ಲಿ 4 ಇಂಟು x ಅಂದ್ರೆ 4 ಇಂಟು 20 ವ್ಯಾಲ್ಯೂ x ವ್ಯಾಲ್ಯೂ ಪುಟ್ ಮಾಡೋಣಂತ 4 8 80 ನಿಮಿಷ 80 ನಿಮಿಷದಲ್ಲಿ ಹೋಗ್ತಾನ. ಇದನ್ನ ನಮ್ಗೆ ಗಂಟೆ ಒಳಗೆ ಕೇಳಿದಾನ. ಗಂಟೆ ಇಲ್ಲಿ ದಶಮಾನ ಪದ್ಧತಿ ಒಳಗೆ ಐತಿ, ಇದು ಭಿನ್ನ ರಾಶಿ ಪದ್ಧತಿ ಒಳಗೆ ಕೇಳಿದಾನ. ಇಲ್ಲಿ ಕನ್ವರ್ಟ್ ಮಾಡೋಣಂತ. 1 ಗಂಟೆ ಆಯ್ತು, ಮೇಲೆ ಎಷ್ಟು 20 ನಿಮಿಷ ಉಳಿತು. 20 ನಿಮಿಷ ಉಳಿತಲ್ಲ, 20 ನಿಮಿಷ ತೆಗೆದುಕೊಂಡ ಸಮಯ 60 ನಿಮಿಷ ಅಂತಂದ್ರೆ 20 ನಿಮಿಷ ಅಂತಂದ್ರೆ 1 ಗಂಟೆಗೆ 60. ಇಲ್ಲಿ 3 ಭಾಗ ಮಾಡೋಣ ಅಂತ. 3 ಭಾಗ 1 2 3. 1 ಭಾಗ ಮೇಲೆ ಇರ್ತಲ್ಲ 1/3 ಅಂದ್ರೆ ಎ ಇಸ್ ಅ ರೈಟ್ ಆನ್ಸರ್. 1/3 80 ನಿಮಿಷದಲ್ಲಿ ಹೋಗುತ್ತಾನೆ. 80 ನಿಮಿಷ. ಥ್ಯಾಂಕ್ ಯು. ನಮ್ಮ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತುವ ಮೂಲಕ ನಮ್ಮ ಮುಂದಿನ ಕ್ಲಾಸ್ಗಳನ್ನು ನಿಮಗೆ ನೋಟಿಫಿಕೇಶನ್ ಬರುತ್ತವೆ ಅಂತ ಹೇಳ್ತಾ ಧನ್ಯವಾದಗಳು.